ನಮಸ್ಕಾರ ಎಲ್ಲರೂ ಹೆಂಗದರಿ ಆರಾಮದಿರತ್ತ ಅನ್ಕೋತೇನೆ ಎಲ್ಲರೂ. ಇವತ್ತು ಗುರುವಾರ ರೀ, ಸಾಯಂಕಾಲ ರೂಟೀನ್ ಶೇರ್ ಮಾಡತ್ತೇನೆ ನಿಮ್ಮ ಜೊತೆ. ನಾಳೆ ಸಾಯಂಕಾಲ ರೂಟೀನ್ ಅಂದ್ರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅನ್ಬೋದು, ಇಲ್ಲಾರ ಶ್ರಾವಣದ 2ನೇ ಶುಕ್ರವಾರ ಅಂತ ಅನ್ಬೋದು. ಆ ಥರದ ಪೂಜಾ ತಯಾರೆಲ್ಲ ಈಗ ಮಾಡ್ಕೋತೇನೆ ನೋಡ್ರಿ. ನಾಳೆ ಬೆಳಗ್ಗೆ ಅವಸರ ಹಾಕತ್ತಂದ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರ್ರಿ ಎಲ್ಲರೂ ನೀವು ನೋಡಕ್ರಿ ಅಂತ. ಇದು ಗುರುವಾರ ಐತ್ರಿ ಇವತ್ತು, ನಾಳೆ ಶುಕ್ರವಾರದ. ಇವತ್ತು ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತೇನೆ ನೋಡ್ರಿ. ಕಾವು ಜಾಸ್ತಿ ಐತ್ರಿ, ಮಳೆ ಅಂತೂ ಆಗೇ ಇಲ್ಲಿ, ಬಿಸಿಲು ಐತ್ರಿ ಕಂಡಾಪಟ್ಟಿ ನಮ್ಮ ಕಡೆ. ನಿಮ್ಮ ಕಡೆ ಹೆಂಗೈತೆ ಅನ್ನೋದು ಹೇಳ್ರಿ, ನೀವು ಕಮೆಂಟ್ ಮಾಡಿ. ಇಲ್ಲಿ ನೋಡ್ರಿ, ಈಗ ಮಡ್ಕಿ ಕಾಳು ಸ್ವಚ್ಛ ಮಾಡ್ಕೊಂಡು ಇಟ್ಕೋತೀನಿ ರೀ. ಇದು ಆಮೇಲೆ ಇದು ಶೇಂಗಾ ಕೊಟ್ಟು ಶೇಂಗಾ ಹುರಿದು ಇಟ್ಕೋತೀನಿ ರೀ. ಆಮೇಲೆ ಇದು ಮಡ್ಕಿ ಕಾಳಿಗೇನಿಲ್ರಿ, ವಟಾಣಿ ನೆನೆಸಿಡತ್ತೀನಿ ರೀ. ನಾಳೆಗೆ ಪಲ್ಯಕ್ಕೆ ಬರ್ತದೆ ತಂದೆಲ್ಲ ಈಗ ರೆಡಿ ಮಾಡಿ ಇಟ್ಕೋತೀನಿ ರೀ. ಅಂದ್ರೆ ನೈಟ್ ನೆನೆ ಇಟ್ಟಿತ್ತಂದ್ರೆ ರೀ, ಬೆಳಗ್ಗೆ ನೆನೆದಿರ್ತಾವ್ರಲ್ಲ ರೀ, ಅದು ಪಲ್ಯ ಮಾಡಾಕೂ ಗಾವಾಕತ್ತಂದ. ಇದು ಮಡ್ಕಿ ಕಾಳಕ್ಕೆ ಐತೀನಿ ರೀ, ನೆನೆ ಇಟ್ಕೊಂಡೆ ನೋಡ್ರಿ. ನೋಡ್ಬೋದು ನೀವು. ಇನ್ನೇನಿಲ್ಲ ರೀ, ಕಡ್ಲಿ ಬೇಳೆ ತೊಗೊಂಡೆ ನೋಡ್ರಿ, ಸ್ವಚ್ಛ ಮಾಡಿ ಇಟ್ಟಿನಂದ್ರೆ ಇದು ಬೆಳಗ್ಗೆ ಹಾಕಾಕನಿಲ್ಲ ರೀ, ಬೇಗ ಇತ್ತನ್ನ ಹಾಕತ್ತಂದ. ಕಡ್ಲಿ ಬೇಳೆನೂ ಸ್ವಚ್ಛ ಮಾಡಿ ಇಡಬೇಕತ್ತಂದು ಇಡಾತೀನಿ ನೋಡ್ರಲ್ಲ. ಆಲ್ರೆಡಿ ಸ್ವಚ್ಛ ಮಾಡಿ ಇಟ್ಟೀನಿ ರೀ, ಮತ್ತೊಮ್ಮೆ ನೋಡಿ ಇಟ್ಟೀನಿ ರೀ. ಅವೇನು ಶೇಂಗಾ ಹುರ್ಕೊಂಡಿನ್ರಲ್ಲ ಅವತ್ನಿಗೇನು ನೋಡ್ರಿ ಮಿಕ್ಸರ್ಗೆ ಹಾಕೋತೀನಿ ನೋಡ್ರಿ, ಪುಡಿ ಮಾಡ್ಕೋತೀನಿ ರೀ. ಬದ್ನಿಕಾಯಿ ಎಣ್ಗಾಯಿ ಮಾಡಾಕಿದ್ದೀನಿ ರೀ, ಹಿಂಗಾಗಿ ಶೇಂಗಾದ ಪುಡಿ ಬೇಕಾಗ್ತತ್ರಲ್ಲ ರೀ, ಹಿಂಗಾಗಿ ಅದಕ್ಕೇನಿಲ್ಲ ರೀ. ಅದನ್ನು ನೋಡ್ರಿ ಶೇಂಗಾ ಪುಡಿ ಮಾಡ್ಕೊಂಡು ಇಟ್ಕೋತೀನಿ ರೀ. ಈಗ ಇದು ಸಾಂಬಾರಕ್ಕೇನಿಲ್ಲ ರೀ, ಕೊಬ್ಬರಿ ನೋಡ್ರಿ, ಕೊಬ್ಬರಿ ಆಮೇಲೆ ಜೀರಿಗೆ, ಅಲ್ಲ, ಆಮೇಲೆ ಕೊತ್ತಂಬರಿನ ಹಾಕೋದು ಸ್ಕಿಪ್ ಆಗೈತ್ರಿ ಅಂದ, ನೀವು ಹಾಕಿರಿ. ಇದನ್ನೆಲ್ಲ ಸಣ್ಣ ಮಾಡಿ ಇಟ್ಕೋತೀನಿ ರೀ. ಈಗ ನೋಡ್ರಿ, ಅದು ಏನು ಶೇಂಗಾದ ಪುಡಿ ಮಾಡ್ಕೊಂಡಿನ್ರಲ್ಲ ರೀ, ಅದನ್ನೆಲ್ಲ ನೋಡ್ರಿ ಈಗ ಒಂದು ಇದ್ರೋಗ ತೊಗೊಂಡು ಅದಕ್ಕೆಲ್ಲ ಮಸಾಲೆದು ಹಾಕಿ ಎಲ್ಲ ರೆಡಿ ಮಾಡಿ ಇಟ್ನಂದ್ರೆ ಬೆಳಗ್ಗೆನಿಲ್ಲ ರೀ, ಬದ್ನಿಕಾಯಿ ಎಣ್ಗಾಯಿಗೆ ಇದನ್ನ ಹಾಕತ್ತಂದ. ಈಗ ನೋಡ್ರಿ ಇದನ್ನೆಲ್ಲ ರೆಡಿ ಮಾಡಿ ಇಡತ್ತೇನೆ ರೀ. ಇದು ನೋಡ್ಬೋದು ನೀವು, ಖಾರ, ಉಪ್ಪು, ಆಮೇಲೆ ಮಸಾಲೆಗಳು, ಧನಿಯಾ ಪೌಡ್ರ, ಜೀರಾ ಪೌಡರ, ಗರಂ ಮಸಾಲ ಇದನ್ನೆಲ್ಲ ಹಾಕಿ ತಯಾರು ಮಾಡಿಟ್ಟೇನೆ ನೋಡ್ರಿ. ಇನ್ನು ಇದು ಮತ್ತೊಂದು ಏನೈತ್ರಲ್ಲ, ಇದು ನೋಡಿ ಮೆಣ್ಸಿಕಾಯಿ ರೀ, ಕೋಸಂಬರಿ ಮಾಡಾಕಿದ್ದೀನಿ ರೀ, ಅದಕ್ಕೆ ಬೇಕಾದತ್ತೆ ನಾನು ಹಿಂಗಾಗಿ ನೋಡ್ರಿ ಮೆಣ್ಸಿಕಾಯಿ ಇದನ್ನೂ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡೇನಿ ರೀ. ಈಗ ಅಡುಗೆದೆಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡು ಆಗೈತೆ ರೀ. ಇನ್ನೇನಿದ್ರು ನೋಡ್ರಿ, ದೇವ್ರ ಪೂಜೆದೀನಿ ರೀ, ಆರತಿ ಸಟ್ಟೋದು ಎಲ್ಲ ನೋಡ್ರಿ. ಮಧ್ಯಾಹ್ನ ಎಲ್ಲ ತಿಕ್ಕಿ ಸ್ವಚ್ಛ ಮಾಡಿ ಇಟ್ಕೊಂಡಿನಿ ರೀ. ಈಗೆಲ್ಲ ನೋಡ್ರಿವ ಇದಕ್ಕೆನೆಲ್ಲ ಬತ್ತಿ ಅದು ಹಾಕಿ ಚೆಂದಂಗೆ ರೆಡಿ ಮಾಡಿ ಇಟ್ಟ ನಂತರ ರೀ, ಬೆಳಗ್ಗೆ ಅವಸರ ಹಾಕತ್ತಿರಲ್ಲ ರೀ ನಾನು ನೋಡ್ಬೋದು ನೀವು. ಇಲ್ಲಿ ಉಡಿ ತುಂಬ್ಕಾಕ ಮುತ್ತೈದರಿಗೆ ಹೇಳೀನಿ ರೀ ನಾ, ಹಿಂಗಾಗೇನಿಲ್ಲ ರೀ, ಅವರು ಬಂದ ನಂತರದು ಮತ್ತು ಎಲ್ಲ ಅವಸರ ಆಗ್ಬೇಕಲ್ಲ ರೀ, ಭಾಳ ಕಡೆ ಇರ್ತಾವ್ರಿ. ಹಿಂಗಾಗಿ ಫಸ್ಟ್ ನಮ್ಮಲ್ಲಿನ ಬಂದು ಹೋಗ್ರಿ, ಆಮೇಲೆ ನೀವು ಇದು ಮಾಡಕ್ಕಿರ ತಂದೀನಿ ರೀ. ಹಿಂಗಾಗಿ ಅದಕ್ಕೆ ಈಗ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊತೀನಿ ರೀ ನೈಟ್. ನೋಡ್ಬೋದು ನೀವು ಇಲ್ಲಿ ನೋಡಿರಿ, ಉಡಕ್ಕಿ, ಆಮೇಲೆ ಬ್ಲೌಸ್ ಪೀಸ, ಅರಿಶಿಣ, ಆಮೇಲೆ ಬಾಳೆಹಣ್ಣು, ಆಮೇಲೆ ನೆಲಗಡ್ಲಿಗೆ ತಂದು ಇದನ್ನ ಇಟ್ಕೊಂಡೇನಿ ರೀ, ಕಡ್ಲಿಬೇಳೆ ಇಟ್ಕೊಂಡೇನಿ ರೀ. ಇದು ಲಕ್ಷ್ಮಿಗೆ ಏರ್ಸಾಕತ್ತಂದು ಬ್ಲೌಸ್ ಪೀಸ್ ತಂದೀನಿ ರೀ ನಾ. ಆಮೇಲೆ ಮತ್ತೊಂದು ಅವು ಎರಡು ಏನಾವಲ್ಲ ಅವ ಮುತ್ತೈದರಿಗೆ ಈಗ ನೋಡ್ರಿ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡು ಪಿನಪ್ ಎಲ್ಲ ಮಾಡಿಟ್ಟು ಇಟ್ಟೇನಿ ರೀ. ಅಂದ್ರೆ ಬೆಳಗ್ಗೆ ಬೇಗ ಹಾಕತ್ತಂದ ಲಕ್ಷ್ಮಿಗೆ ಉಡ್ಸಾಕೆ ಗಾವ್ ಹಾಕತ್ತಿರಲ್ಲ ರೀ, ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ನೋಡ್ರಿ ಬುಟ್ಟ್ಯಾಗ. ಆಮೇಲೆ ಇದು ಕಳ್ಸಿನ ನೋಡ್ರಿ ಎಲ್ಲ ಸ್ವಚ್ಛಂಗೆ ತಿಕ್ಕಿ ಈಗ ಅದಕ್ಕೊಂದು ಕೋಲ್ ಕಟ್ಕೊತೀನಿ ನೋಡ್ರಿ, ಅಂದ್ರೆ ಅದು ಉಡ್ಸಾಕೆ ಗಾವ್ ಹಾಕತ್ತಿರಲ್ಲ ರೀ, ಅದಕ್ಕೆ ಹಿಂಗಾಗಿ ಅದನ್ನೊಂದು ಕಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೀನಿ ರೀ. ನೈಟ ರೆಡಿ ಮಾಡ್ಕೊಂಡು ಇಟ್ಕೋತಂದ್ರೆ ರೀ, ಮುಂಜಾನೆ ಬೇಗ ಬೇಗ ಹಾಕತ್ತಿರಲ್ಲ ಕೆಲಸ ಎಲ್ಲ ಅವಸರ ಹಾಕತ್ರಿ. ನೋಡ್ರಿ ಹಿಂಗೆ ಕಟ್ಕೊಂಡು ಚೆಂದಂಗೆ ಬಿಗಿ ಕಟ್ಕೊಂಡು ಇಟ್ಕೋತಂದ್ರೆ ತಿಳ್ಕೊ ನೀವು ಚೆಂದ ಅನ್ಸ್ತದೆ, ಚೆಂದಂಗೆ ಕುಂದಿರ್ತದೆ ರೀ. ನೋಡ್ರಿ ನಮಸ್ಕಾರ ಎಲ್ಲರೂ ಹೆಂಗದರಿ, ಆರಾಮದಿರುತ್ತೆ ಅನ್ಕೋತೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಬರ್ರಿ, ನಾನು ಇವತ್ತು ಬೇಗ ಎದ್ದೇನೆ ರೀ, ಎಲ್ಲ ಪೂಜೆ ಅದು ಮಾಡ್ಕೋಬೇಕಂತಂದೆ. ಆಲ್ರೆಡಿ ಬ್ಯಾಳೆದು ಎಲ್ಲ ಕುದ್ದಾವ್ರಿ. ಆಮೇಲೆ ಚಹಾ ಕುಡಿನು ಅಂತ ಬರ್ರಿ, ಟೈಮ್ ನೋಡ್ಬೋದು ನಿಮ್ಗೆ ತೋರ್ಸನ್ ಬರ್ರಿ. ನೋಡ್ರಲ್ಲ ಎಲ್ಲರೂ 6 ಗಂಟೆ ಆಗೈತೆ ರೀ. ನಾ ಆವಾಗ ಮುಂಜಾನೆ ಬೇಗ ಎದ್ದೀನಿ ರೀ, ನಸಿಕ್ನಾಗನ ಎದ್ದೀನಿ ರೀ. ಒಂದು ಅರ್ಧಂಬರ್ಧ ಎಲ್ಲ ಆಗೈತೆ ರೀ. ಈಗ ನನಗೆ ಅವಾಗಿಂದ ಏನು ಚಹಾ ಕುಡ್ಲಾಗಿನ್ರಿ, ಅದ್ರೇನಿಲ್ಲ ರೀ, ಈಗ ಚಹಾ ಬೇಕಾಗೈತೆ ಮಾತ್ರ ರೀ. ಬರ್ರಿ ನೋಡ್ಬೋದು ನೀವು, ಚಹಾ ಕುಡ್ದ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಂತ ಬರ್ರಿ, ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋದೇನಲ್ಲ. ಇಲ್ಲಿ ನೋಡ್ರಿ, ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ದ ಇದೆ ರೀ. ಬೆಳಗ್ಗೆ ಬೇಗನೆ ಎದ್ದೀನಿ ರೀ, ನಾನು ರಿಷಿಕ್ನಾಗನ ರೀ.
ಬ್ಯಾಳೆ ಎಲ್ಲ ಕುದಿಸ್ಕೊಂದಿನಿ ರೀ. ಇದು ನೋಡ್ರಿ ನಾ ಬೆಲ್ಲ ಹಾಕಿ ಬ್ಯಾಳೆ ಕುದಿಸ್ಕೊತೀನಿ ರೀ. ಬ್ಯಾಳೆ ಆಲ್ರೆಡಿ ಕುದ್ದಿದ್ದು ಎಲ್ಲ ರೀ. ಇದು ಪಲ್ಯಕ್ಕದು ಎಲ್ಲ ನೋಡ್ರಿ ಸಜ್ಜು ಮಾಡ್ಕೊತೀನಿ ರೀ. ಮಡ್ಕೆ ಕಾಳು ಪಲ್ಯ ಮಾಡಕ್ಕಿದ್ದೀನಿಲ್ಲ ನಾನು. ಹಿಂಗಾಗಿ ನೋಡ್ರಿ ಉಳ್ಳಾಗಡ್ಡಿ ಅದು ಎಲ್ಲ ಕಟ್ ಮಾಡಿ ಇಟ್ಕೊತೀನಿ ರೀ. ನೋಡ್ಬೋದು ನೀವು. ಆಲ್ರೆಡಿ ನಿನ್ನೆಲ್ಲ ನೈಟ್ ಅಷ್ಟೆಲ್ಲ ತಯಾರಿ ಇಟ್ಕೊಂಡಿನಿ ಅಂದ್ರೂ ರೀ ಭಾಳ ಹೈರಾಣ ಆಕತ್ರಿ. ಈಗ ನೋಡ್ರಿ ನೆನೆ ಇಟ್ಟಿದ್ದು ಇವನ್ನ ವಟಾಣಿ ಕಾಳು ಅದಾವೆ ರೀ. ಇವ ನೀನು ತೋರಿಸಿ ನೋಡ್ರಿ ಮಡ್ಕೆ ಕಾಳು ಅವತ್ತನ್ನ ಸ್ವಚ್ಛ ಮಾಡಿ ಇಟ್ಕೊಂಡದು. ಈಗ ತೊಳೆದೇನಿಲ್ಲ ರೀ, ಚೆಂದಾಗಿ ಹುರಿದ ಒಗ್ಗರಣೆ ಹಾಕ್ಬೇಕ್ರಿ ಅವ. ಈಗ ನೋಡ್ರಿ ಒಗ್ಗರಣೆ ಹಾಕತ್ತೀನಿ ಅದನ್ನ ರೀ. ಒಂದು ಸ್ವಲ್ಪನ ಶೇರ್ ಮಾಡ್ಕೊಂಡೇನಿ ರೀ ನಿಮ್ಮ ಜೊತೆ. ಭಾಳ ಡೀಪಾಗೇನು ಶೇರ್ ಮಾಡ್ಕೊಂಡಿಲ್ಲ ರೀ ಅದೇನು ರೀ. ಅಂದ್ರೆ ಅವಸರ ಇತ್ತು ರೀ. ಮೇನ್ ಅಂದ್ರೆ ವಿಡಿಯೋ ಮಾಡುವಷ್ಟು ಟೈಮ್ ಇಲ್ಲಾಗಿತ್ತು ರೀ ನನಗೆ. ನನ್ನ ಕಡೆ ಎಷ್ಟು ಸಾಧ್ಯ ಆಕತ್ತಿರಲಿಲ್ಲ ಅಷ್ಟು ಇದು ಮಾಡ್ಕೊಂಡೇನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ನೋಡಿರಿ. ಅಂದ್ರೆ ಅವ್ನು ಪೂಜೆದಷ್ಟು ಅವಸರ ರೀ. ಆಮೇಲೆ ಮುತ್ತದಷ್ಟು ಬರೋದ್ರಿ, ಹುಡುಗರು ಸಾಲಿಗೆ ಹೋಗೋದಿಲ್ಲ ರೀ. ಹಿಂಗಾಗೇನಿಲ್ಲ ರೀ, ಜಾಸ್ತಿ ಏನು ಭಾಳ ಶೇರ್ ಮಾಡ್ಕೋಕ್ಕಾಗಿಲ್ಲ ರೀ. ಈಗ ಮಡ್ಕೆ ಕಾಳು ನೋಡ್ರಿದ್ದ ಹುರ್ಕೊಂಡು ಇಟ್ಕೊಂಡಿದ್ದ. ಇನ್ನು ಒಗ್ಗರಣೆ ಹಾಕಿ ಇದು ಮಾಡತ್ತೇನೆ ರೀ ಕುಕ್ಕರ್ನಾಗ. ಅಂತ ಬೇಕು ಕುದೀತಂದ ನೋಡ್ರಿ. ಅದು ಕುಕ್ಕರ್ನಾಗ ಹಾಕಿ ಒಗ್ಗರಣೆ ಹಾಕಿ ಇಟ್ಟಿನಿ ರೀ. ಈಗ ನೋಡ್ರಿ ಇದು ಹೋಳಿಗೆ ತಂದಿನಿಲ್ಲ ರೀ. ನೋಡ್ರಿ ಇದನ್ನು ಹೂರ್ಣ ಅಷ್ಟು ಹರ್ಕೊಂತೀನಿ ರೀ. ಆಮೇಲೆ ಹುಡುಗರು ಹೋಗೋ ಸಂಬಂಧ ನೋಡ್ರಿ ಅವ್ರಿಗಿನ್ನ ಚಪಾತಿ ಲಟ್ಸ್ಕೊಡತ್ತೀನಿ ರೀ. ಚಪಾತಿ ಆದ ನಂತರ ನೋಡ್ರಿ ಲಗೇಜನ್ನು ಹಂಚಿನ ಮೇಲೇ ಇಲ್ರಿ ಹೋಳ್ಗೆ ಮಾಡೀನಿ ರೀ. ಹೋಳ್ಗಿನೂ ಫಸ್ಟೆಲ್ಲ ಮಾಡಿ ತಗೊಂಡಿರಿ. ನೋಡ್ಬೋದು ನೀವು ಬಕ್ಕಳ ಹೆಂಗೆ ತುಂಬಿ ಹೋಳ್ಗೆ ಮಾಡ್ರನ ನೋಡ್ರಿ. ಹೂರ್ಣ ಬಕ್ಕಳ ಹೆಂಗೆ ತುಂಬಿ ಹೋಳ್ಗೆ ಮಾಡ್ರಿ ನೋಡ್ರಿ. ಹೋಳ್ಗೆ ತಿನ್ನ ಅನ್ಸುತ್ತೆ ನೋಡ್ಬೋದು ನೀವು. ಹಿಂಗೆ ಯಾರೆಲ್ಲ ಹೂರ್ಣ ಜಾಸ್ತಿ ತುಂಬಿ ಮಾಡ್ತೀರಿ ಅದು ಕಮೆಂಟ್ ಮಾಡಿ ಹೇಳ್ರಿ. ಯಾರಿಗೆಲ್ಲ ಹಿಡ್ಸತ್ರ ಅದು ಹೇಳ್ರಿ. ಹೋಳಿಗೆ ಆದಂತ ನೋಡ್ರಿ ಲಗೇಜನ ಏನೋ ಪಲ್ಯಕ್ಕೆ ಹಿಡ್ದಿನ ರೀ. ಅವು ನೋಡ್ರಿ ಬದ್ನಿಕಾಯಿ ಪಲ್ಯದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿಲ್ಲ. ಅದನ್ನು ಬದ್ನಿಕಾಯಿ ಪಲ್ಯ ಒಗ್ಗರಣೆ ಹಾಕಂದೇನಿ ರೀ. ಆಮೇಲೆ ಕೋಸಂಬರಿನೂ ಮಾಡ್ಕೊಂಡೇನಿ ರೀ. ನೋಡ್ರಿ ಫೈನಲಿ ಅಡಿಗೆದು ಎಲ್ಲ ಆಗೈತೆ ರೀ. ಟೈಮ್ ನೋಡ್ಬೋದು ನೀವು 9:10 ಆಗೈತೆ ರೀ. ಈಗ ರೆಡಿ ಆಗೇನಿ ರೀ. ನಾನು ಪೂಜೆ ಮಾಡಾಕಿನ ಇನ್ನು ಪೂಜೆ ಪ್ರಿಪ್ರೇಷನ್ ಮಾಡೋನು ಬರ್ರಿ. ಇಲ್ಲಿ ನೋಡ್ರಿ ಆಲ್ರೆಡಿ ಈ ಜಗ್ಲಿ ಮೇನ್ ಪೂಜೆ ಅಂತೂ ಏನು ಮಾಡ್ಕೊಂಡೇ ಇದ್ದೀನಿರಲ್ಲ ನೋಡ್ರಿ. ಇಲ್ಲಿ ಇನ್ನೇನಿಲ್ಲ ರೀ. ಈಚೆಗಡೆ ಸೈಡ್ ಅಲ್ಲೇ ಭಾಳ ಇಟಕರಾಕತ್ತೈತೆ. ನಾನು ಹಿಂಗಾಗಿ ರೀ ಈಚೆಗಡೆ ಇದ್ರೋಗಿ ಮಾಡ್ಬೇಕಂತಂದ್ರೆ ನೋಡ್ರಿ. ಅಂದ್ರೆ ಮುತ್ತೈದೆರು ಕುಂಡ್ರಾಕು ಜಾಗ ಬೇಕರಲ್ಲ ರೀ. ನಾನು ಹಾಗಾಗಿ ಹೋದ ಸರ್ತಿ ಅಲ್ಲೇ ಮಾಡೀನಿ ರೀ. ಜಗ್ಲಿ ಬಾಜುಕೂ ಅಲ್ಲೇ ಮಾಡೀನಿ ರೀ. ಇವತ್ತೇನಿಲ್ಲ ರೀ ಈ ಕಡೆ ಒಳಗಿನ ಸೈಡ್ ಮಾಡತ್ತೇನೆ ರೀ. ಈಗ ಒರೆಸ್ಕೊಂದಿನಿ ರೀ. ಎಲ್ಲ ನೆಲ ಎಲ್ಲ ಒರೆಸ್ಕೊಂದಿನಿ ರೀ ಮೊದಲೇ ರೀ. ಆದ್ರೆ ಮತ್ತೆ ಪೂಜೆ ಮಾಡೋದೈತೆ ನಾನು ರೀ. ಪೂಜೆ ಮಾಡೋ ಜಾಗ ಅಷ್ಟೆಲ್ಲ ಒರೆಸ್ಕೊಂಡು ಅದ್ರ ಕೆಳಗೆ ನೋಡ್ರಿ ರಂಗೋಲಿ ಹಾಕಿ ಮನೆ ಒಂದಿಟ್ಟು ಈಗ ಲಕ್ಷ್ಮೀ ಫೋಟೋ ಇಟ್ಟೇನಿ ನೋಡ್ರಿ. ಮುಂದೊಂಚೂರು ಅಕ್ಕಿ ಕಾಳದು ಹಾಕಿ ನೋಡ್ರಿ. ಇನ್ನು ಕಳಸ ಸ್ಥಾಪನೆ ಮಾಡಿ ಬಿಡೋದ್ರಲ್ಲಿ ಇದು ನೋಡ್ರಿ ಕಳಸ. ಅದ್ರೊಳಗೆ ಒಂದು ಕಾಯಿನ್ ಹಾಕಿ ನಮಗೆ ಎಷ್ಟು ಐತನಷ್ಟು ಇದ್ದಷ್ಟು ರೀ. ಆಮೇಲೆ ಕಳ್ಸದ ಮೇಲೆ ನೋಡ್ರಿ ಸ್ವಸ್ತಿಕ್ ತೆಗೆದು ಅದನ್ನ ಪೂಜೆ ಮಾಡಿನಿಲ್ಲ ರೀ. ಆ ಕಳ್ಸತ್ರೊಳಗೂ ಒಂಚೂರು ಕುಂಕುಮ ಅರಿಶಿನ ಹಾಕಿ ಆಮೇಲೆ ಎಲೆ ಅದು ಇಟ್ಟಿನಿಲ್ಲ ರೀ. ಇದನ್ನ ಮಾಡೋದ್ರಿ ಕಳಶ ಪೂಜೆ ಮಾಡೋದ್ರಿ. ಅದ ನೋಡ್ಬೋದು ನೀವು ಇಲ್ಲಿ. ಈಗ ನೋಡ್ರಿ ಬೆಳ್ಳಿ ಮೂರ್ತಿನೂ ಕ್ಲೀನ್ ಮಾಡೇ ಇಟ್ಟೀನಿ ರೀ. ನಾನು ನೈಟನ್ನ ಎಲ್ಲ ಕ್ಲೀನ್ ಮಾಡಿ ಇಟ್ಟೀನಿ ರೀ. ಈಗ ನೋಡ್ರಿ ಅದನ್ನು ಪೂಜೆ ಮಾಡತ್ತೀನಿ ರೀ. ಇನ್ನು ಇದು ಕಳಸನೂ ನೋಡ್ರಿ ಎಲ್ಲ ತೊಳೆದು ಪೂಜೆ ಮಾಡೀನಿ ರೀ. ಇದೇನು ಏನಾಗೈತೆ ಅಂದ್ರೆ ಸಮಸ್ಯೆ ರೀ. ಕಳಶಿನಿಲ್ಲ ರೀ. ಅದು ಸಣ್ಣದೈತೆ ರೀ. ಆಮೇಲೆ ಇದನ್ನ ತೆಂಗಿನಕಾಯಿ ದೊಡ್ಡದಾಗೈತೆ. ಹಂಗಾಗಿ ನೋಡ್ರಿ ಅವ ಇದನ್ನು ಎಲಿನ ಕುಂದ್ರಲಾಗಿದ್ದು ಜರದ ಒಳಗೆ ಹೊಂಟಿದ್ರು ಅವ ಹಿಂಗೆ. ಅದಕ್ಕೆ ನೋಡ್ರಿ ಇಲ್ಲಿ ಈಗ ನೋಡ್ರಿ ಅದ ಲಕ್ಷ್ಮೀ ಮೂರ್ತಿ ಅದಕ್ಕೆ ಕಟ್ಕೊತೀನಿ ರೀ. ಅದ ತೆಂಗಿನಕಾಯಿ ಭಾಳ ದೊಡ್ಡದಾಗೈತೆ ರೀ. ಹಿಂಗಾಗಿ ಅದು ಚೆಂದಂಗೆ ಕುಂದ್ರಲಾಗಿತ್ತು ನೋಡ್ರಿ. ನೋಡ್ರಿ ಇನ್ನೇನಿಲ್ಲ ರೀ. ಅದಾದಂತ ನೋಡ್ರಿ ಇದೇನು ನೀನು ರಾತ್ರಿ ಬ್ಲೌಸ್ ಪೀಸ್ ಏನು ರೆಡಿ ಮಾಡಿ ಇಟ್ಕೊಂಡಿನ್ರಲ್ಲ ರೀ. ಅದು ಕಳ್ಸಕ್ಕೆ ಇದನ್ನ ಮಾಡೋ ಸಂಬಂಧ ಅದನ್ನು ನೋಡ್ರಿ ಡೈರೆಕ್ಟನ ರೀ ಇದನ್ನ ಮಾಡಿ ಬಿಟ್ಟೇನಿ ರೀ. ಹಿಂಗೆ ಭಾಳ ಈಸಿ ಆಕತ್ರಿ. ನಾವು ಮೊದಲು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದು ಅಂದ್ರೆ ರೀ ಅವಸರ ಅನ್ಸತ್ತೆ ರೀ. ಅದು ಬ್ಲೌಸ್ ಪೀಸ್ ಟೈಟ್ ಇತ್ತು ಅದು ಬಿಡಿಸುತ್ತಿರಲ್ಲ ರೀ. ಹಿಂಗಾಗಿನಿಲ್ಲ ರೀ. ಅದು ಇದನ್ನಾಗತ್ತೈತೆ ರೀ. ಅದು ಈಗ ನೋಡಿರಿ ಉಡಕ್ಕಿ ಸಾಮಾನೆಲ್ಲ ಉಡಿ ತುಂಬಾತೀನಿ ರೀ ನಾನು. ಎಲೆ ಆಮೇಲೆ ಬಾಳೆಹಣ್ಣು, ಖಾರಿಕ, ಕೊಬ್ಬರಿ, ಅರ್ಶಿನ ಬೇರ ಇವನ್ನೆಲ್ಲ ನೋಡ್ರಿ ನೆನಗಡ್ಲಿದು ಹಾಕಿನಿಲ್ರಿ ಲಕ್ಷ್ಮಿಗೆ ಉಡಿ ತುಂಬುದ್ರಿ. ಇದು ನೋಡ್ರಿ ತಾಳಿ ಅದು ಹಾಕಿ ಕಿವ್ಯಾಗಿನೂ ಆಮೇಲೆ ಮೂಗ್ನ್ಯಾಗಿಂದ ನತ್ತದು ಹಾಕಿ ರೆಡಿ ಮಾಡೋದು ನೋಡ್ರಿ. ಇದು ಒಂದು ರೀತಿ ಚಂದ ಅನ್ಸುತ್ತೆ ನೋಡ್ರಿ. ಲಕ್ಷ್ಮೀನ ರೆಡಿ ಮಾಡೋದಾದ್ರೆ ರೀ ಮನಸ್ಫೂರ್ತಿಯಾಗಿ ಹಿಂಗೆ ಇದನ್ನ ಅನ್ಸುತ್ತೆ ರೆಡಿ ಮಾಡ್ಬೇಕು ಅನ್ಸತ್ತೆ ರೀ. ಅದು ಎಷ್ಟು ರೆಡಿ ಮಾಡಿದಷ್ಟು ಕಮ್ಮಿನ ಅನ್ಸತ್ತೆ ರೀ. ಈಗ ಹಾರ ನೋಡ್ರಿ ಇಲ್ಲಿ ಇದನ್ನ ರೀ ಪೂಜೆಗೆ
ಮಲ್ಲಿಗೆ ಹೂವಿನ ಮಾಲಿನೂ ತಂದಿರ್ರಿ, ಆಮೇಲೆ ಹಾರು ತಂದಿರೋದು ಅದಕ್ಕೆ. ಅದು ಹಾರ ಭಾಳ ದೊಡ್ಡದಾಗತ್ತೈತೆ ರೀ. ಆಮೇಲೆ ಈಗ ಮುಂದಿನ ಸೈಡ್ ಒಂಚೂರು ರಂಗೋಲಿ ತೆಗಿಯತ್ತೇನೆ ನೋಡಿರಿ. ಒಂದು ಸ್ವಲ್ಪ ಸಾಣದ ತೆಗೆದುಬಿಟ್ಟೇನಿ ರೀ, ಯಾಕಂದ್ರೆ ಲೇಟ್ ಆಗಿತ್ತು ರೀ ಮುತ್ತೈದೆಯರಿಗೆ ಅದು ಕರ್ದಿನಿ ರೀ, ಹಿಂಗಾಗಿ ಬರ್ತಾರತ್ತಂದು. ಈಗ ನೋಡಿರಿ ಮುತ್ತೈದೆಯರ ಬ್ಲೌಸ್ ಪೀಸ್ ರೆಡಿ ಮಾಡಿ ಇಡತ್ತೀನಿ ರೀ ನಾನು. ಇದು ಇಬ್ಬರ ಮಂದಿಗೆ ಉಡಿ ತುಂಬಬೇಕಿದ್ದೀನಿ ರೀ, ಹಿಂಗಾಗಿ ನೋಡಿರಿ ಇಬ್ಬರು ಮಂದಿದ ರೆಡಿ ಮಾಡಿ ಇಡತ್ತೀನಿ ರೀ. ಬಂದ ನಂತರ ಅವ್ರ ಜೊತೆ ಶೇರ್ ಮಾಡ್ಕೋಬೇಕು ಅಂದಿನಿ ರೀ ಅವ್ರನ್ನೂ ನಿಮ್ಮ ಗುಡಾರ್ನೂ ರೀ. ಆದ್ರೆ ಇಲ್ರಿ ಒಬ್ಬೊಬ್ಬರ ಕ್ಯಾಮ್ರಾ ಮುಂದೆ ಬರ್ತಾರೆ, ಒಮ್ಮೆ ಬರಂಗಿಲ್ಲ ರೀ. ನಾನು ಹಿಂಗಾಗಿ ಅವ್ರದ್ದೇನು ನಾನು ಶೇರ್ ಮಾಡಿಲ್ಲ ರೀ. ಈಗ ನೋಡಿರಿ ಇಲ್ಲಿ ಕಾಮಾಕ್ಷಿ ದೀಪನೂ ಹಚ್ಚತ್ತೇನೆ ರೀ, ತುಪ್ಪ ಹಾಕಿ ದೀಪ ಹಚ್ಚತ್ತೇನೆ ರೀ. ಅಂದ್ರೆ ಯಾಕಂದರೆ ಶುಕ್ರವಾರ ಇತ್ತು ರೀ, ಹಿಂಗಾಗಿ ಶುಕ್ರವಾರಕ್ಕೊಮ್ಮೆ ಮಾತ್ರ ನಾ ರೀ ತುಪ್ಪ ಹಾಕಿನ ದೀಪ ಹಚ್ಚಿರ್ತೀನಿ ರೀ. ನಾರ್ಮಲಿ ಏನು ರೀ ದೀಪದ ಎಣ್ಣೆ ಹಾಕಿ ದೀಪ ಹಚ್ಚಿರ್ತೀನಿ ರೀ. ಈಗ ನೋಡಿರಿ ಇಲ್ಲಿ ಆರತಿ ತಾಟನೂ ರೆಡಿ ಮಾಡತ್ತೀನಿ ರೀ. ಎಲ್ಲ ಬತ್ತಿ ಅದು ನಿನ್ನೆ ಮಾಡಿಟ್ಟಿನ್ರಲ್ಲ ರೀ, ಹಿಂಗಾಗಿ ಇವತ್ತು ಅಷ್ಟೇನು ಇದನ್ನ ಅನ್ನಿಸ್ಲಿಲ್ಲ ರೀ. ಅಂದ್ರೂ ಅಷ್ಟು ಮಾಡೇನಾದ್ರೂ ಹೈರಾಣ ಹಾಕತ್ತೈತಿ ಬಿಡ್ರಿ ಮಾತ್ರ ರೀ. ಈಗ ಕಳ್ಸ್ಗಿಂಡಿ ನೋಡಿರಿ, ನಮ್ಮಲ್ಲಿ ಕಳ್ಸ್ಗಿಂಡಿ ಹಂಗೆ ಇಡಂಗಿಲ್ಲ ರೀ. ಅಥವಾ ಎಲಿಯೋದು ಹಾಕಿ ಹೂವು ಹಾಕಿ ಇಡ್ತಾರೆ, ಇಲ್ಲಾಂದ್ರೆ ಅಕ್ಕಿ ತುಂಬಿಡ್ತಾರೆ ರೀ. ನೋಡಿರಿ ರಂಗೋಲಿನೂ ಅಷ್ಟು ಸಾಣದ ಹಾಕೀನಿ ರೀ. ಈಗೇನಿಲ್ಲ ರೀ ಅವ್ರಿಗೆ ಹಚ್ಚಕ್ಕೆ ಅರ್ಶಿನ ಬೇಕತ್ತ, ನಾನು ಅರ್ಶಿನ ಕಲ್ಸತ್ತೀನಿ ನೋಡಿರಿ. ನೋಡ್ಬೋದು ನೀವು ಇಲ್ಲಿ. ವಿಡಿಯೋ ಅದು ಹೆಂಗೆ ಅನ್ಸತ್ತೆ ಅನ್ನೋದು ಹೇಳ್ರಿ, ಕಮೆಂಟ್ ಮಾಡಿ, ಲೈಕ್ ಮಾಡಿರಿ. ಎಲ್ಲರೂ ಇಷ್ಟ ಆದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ ಇಲ್ಲಿ ಆಲ್ರೆಡಿ ಲಕ್ಷ್ಮೀ ಪೂಜೆ ರೆಡಿ ಐತ್ರಿ.